KGF ಪ್ರೆಸಿಡೆಂಟ್ ಆದ ಶಿವಕುಮಾರ್ ಸರ್ ಅವರು ಎರಡು ಮಾತಾಡಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಇಸ್ ಮೈ ರೆಸ್ಪೆಕ್ಟೆಡ್ ನಾನ್ ಪರ್ಮನೆಂಟ್ ಕೋಆರ್ಡಿನೇಷನ್ ಆಫೀಸ್ ಬೇರರ್ಸ್, EC ಮೆಂಬರ್ಸ್, ವೆಲ್ ವಿಷರ್ಸ್, ಮೈ ವರ್ಕರ್ಸ್. ಕಾರ್ಮಿಕರೇ, ನಮ್ಮ ಪ್ರೆಸಿಡೆಂಟು ರಾಜಶೇಖರ್, ಸಿದ್ದರಾಮಯ್ಯ, ಶ್ರೀನಿವಾಸ ತುಂಬ ಚೆನ್ನಾಗಿ ನಿಮ್ಮ ಮುಂದೆ ಎಲ್ಲರೂ ಮಾತಾಡಿದ್ದಾರೆ. ಟೈಮಿನೂ ಕಡಿಮೆ ಇದೆ. ನಮ್ಮದು ಡಿಮ್ಯಾಂಡ್ಸ್ ಏನಿದೆ, ಸರ್ವಿಸ್ ಗ್ರ್ಯಾಜುಯಿಟಿ ಡಿಕ್ಲೇರ್ ಮಾಡಬೇಕು, ವೇಜ್ ಹೈಕ್ ಮಾಡಿ ಅಗ್ರಿಮೆಂಟ್ ಮಾಡಿ ಕೊಡಬೇಕು. ಅದು ನಮ್ಮದು ಇಂಪಾರ್ಟೆನ್ಸ್ 2 ಸಬ್ಜೆಕ್ಟ್ಸ್. ಇದು ಮಾಡೋಕ್ಕೆ ಎಷ್ಟು ದಿನ ಬೇಕು? ಸುಮಾರು 2 years 2 months ಇಸ್ ಗಾನ್. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟು ಇವತ್ತು KGF ಬಿಟ್ಟು ಬೆಂಗಳೂರನ್ನು ಬಿಟ್ಟು ಮೈಸೂರಿನಲ್ಲಿ 23rd ಮೀಟಿಂಗ್ಗೆ ಕರೆದಿದ್ದಾರೆ. ಅದು ಕರೆದ ಮೇಲೆ ನಾವೆಲ್ಲ ಅದಕ್ಕೂ ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಎಕ್ಸಿಕ್ಯೂಟಿವ್ ಪರವಾಗಿ ನಾನ್ ಪರ್ಮನೆಂಟ್ ಕೋಆರ್ಡಿನೇಷನ್ ಆಫೀಸ್ ಬೇರರ್ಸ್ ಒಂದು ಒಳ್ಳೆ ತೀರ್ಮಾನ ಮಾಡಿ ಆಲ್ ವರ್ಕರ್ಸ್ಗೆ ನಾವು ಇಂಟಿಮೇಷನ್ ಕೊಡ್ತೀವಿ. ಕರೆದು ಮಾತಾಡಿ ಇವತ್ತಿಲ್ಲ ನಾಳೆ ಅಂತೆ ನೋಡೋಣ ಮಾಡೋಣ ಅಂದರೆ ನಮ್ಮದು ಹೊಟ್ಟೆನಲ್ಲಿ ಹೊಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್. ನಮ್ಮ ರಾಜಶೇಖರ್ ಎಲ್ಲಿದ್ರ ಮೇಲೆ ನಮಗೆ ತಾಯಿ ಇಲ್ಲ, ತಂದೆ ಇಲ್ಲ, ಏನು ಅನಾಥ ಆಶ್ರಮದಲ್ಲಿ ನಾವು ಬಿಟ್ಟಿದ್ದೀವಾ? ನಮಗೆ ಮಕ್ಕಳಿಲ್ಲ, ಓದೋದು ಬೇಡವಾ? ಊಟ ಮಾಡುವುದು ಬೇಡವಾ? ಎಷ್ಟೋ ಪ್ರಾಬ್ಲಮ್ ಇದು. ನಾವು ಸಾಕಬೇಕು ಮಾಡಿ ಸುಮಾರು 40 to 35 years ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀವಿ. ನಮಗೂ ಒಳ್ಳೆ ವೇಜ್ ಮಾಡಲೇಬೇಕು, ಸರ್ವಿಸ್ ಗ್ರ್ಯಾಜುಯಿಟಿ ಕೊಡಲೇಬೇಕು. ನಾವು ಕೋಆರ್ಡಿನೇಷನ್ ಇದ್ರೆ ನಮಗೂ ಸಿಕ್ಕುತ್ತೋ. ಕೋಆರ್ಡಿನೇಷನ್ ಇಸ್ ಎ ಇಂಪಾರ್ಟೆಂಟ್. ನಾನ್ ಪರ್ಮನೆಂಟ್ ಕೋಆರ್ಡಿನೇಷನ್ ಬೆಂಗಳೂರು ಮೈಸೂರು KGF ಜಿಂದಾಬಾದ್ ಜಿಂದಾಬಾದ್. BML ನಾನ್ ಪರ್ಮನೆಂಟ್ ಕೋಆರ್ಡಿನೇಷನ್ ಬೆಂಗಳೂರು ಮೈಸೂರು KGF ಜಿಂದಾಬಾದ್ ಜಿಂದಾಬಾದ್. ವರ್ಕಿಂಗ್ ಕ್ಲಾಸ್ ಯೂನಿಟಿ ಜಿಂದಾಬಾದ್ ಜಿಂದಾಬಾದ್. ವರ್ಕರ್ಸ್ ಯೂನಿಟಿ ಜಿಂದಾಬಾದ್ ಜಿಂದಾಬಾದ್. ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಥ್ಯಾಂಕ್ ಯು ಕಾಮ್ರೇಡ್ಸ್, ಥ್ಯಾಂಕ್ ಯು. ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಅಧ್ಯಕ್ಷರಾದ ಒಂದೆರಡು ಮಾತಾಡಬೇಕು ಅಂತ. ಆತ್ಮೀಯ ಕಾರ್ಮಿಕ ಸಂಗಾತಿಗಳೇ, ಏನೀಗ ಅಲ್ಲೇ ನಮ್ಮ ಎಲ್ಲ KGF ಮೈಸೂರು ಬ್ಯಾಂಗ್ಳೂರು ಎಲ್ಲ ಕಾರ್ಮಿಕರು ನಿಮಗೆ ತಿಳಿಸಿದ್ದಾರೆ. ಏನು ಮೊದಲನೇ ನಾವು 25ನೇ ತಾರೀಕಿಗೆ ನಮಗೆ ಮೀಟಿಂಗ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಅದಾದ ನಂತರ ನಾವು ತಿರ್ಗಾ ಕೋರ್ಡಿನೇಷನ್ ಸೇರಿ ನಾವು ಸ್ಟ್ರಾಂಗು ಡಿಸಿಷನ್ ತಗೊಂಡ್ವಿ, ಗೇಟ್ ಮೀಟಿಂಗ್ ಮಾಡಬೇಕು ಅಂತ, ಮತ್ತು ಲಂಚ್ ಬಾಯ್ ಕಟ್ ಮಾಡಬೇಕು ಅಂತ. ಮತ್ತು ಈ ಸ್ಟ್ಯಾಂಡ್ ತಗೊಂಡ ಮೇಲೆ ನಾವು ಸಕ್ಸಸ್ ಆಗಿ ಬೆಂಗಳೂರಲ್ಲೂ ಮಾಡಿದ್ವಿ, KGF ಅಲ್ಲೂ ಮಾಡಿದ್ವಿ, ಇವತ್ತು ಮೈಸೂರಲ್ಲೂ ಕೂಡ ಮಾಡ್ತಾಯಿದ್ದೀವಿ. KGF ಮತ್ತು ಬೆಂಗಳೂರಲ್ಲಿ ಮಾಡಾದ್ಮೇಲೆ ಇವತ್ತು ಗೇಟ್ ಮೀಟಿಂಗ್ ಇತ್ತು. ನಿನ್ನೆ ಮೀಟಿಂಗ್ನ ಕೊಟ್ಟಿದ್ದಾರೆ. 23ನೇ ತಾರೀಕು ಮೈಸೂರಿನಲ್ಲೇ ಬರ್ತೀವಿ, ಇಲ್ಲೇ ಮೀಟಿಂಗ್ ಮಾಡೋಕ್ಕೆ ಲೆಟ್ರ್ ಬಂದಿದೆ. ಅದನ್ನು ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಕೋರ್ಡಿನೇಷನ್ ತೀರ್ಮಾನ ಮಾಡಿ ನಿಮಗೆ ಎಕ್ಸಿಕ್ಯೂಟಿವ್ ಕಮಿಟಿಗೆ ನಾವು ತಿಳಿಸ್ತೀವಿ, ಮುಂದಿನ ದಿನ ಹೋರಾಟ ಏನು ಮಾಡಬೇಕು ಅಂತ. ಆದರೆ ಈ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ಗೆ ನಾವು ಹೇಳ್ತಾ ಇದ್ದೀವಿ, 23ನೇ ತಾರೀಕು ಕೊಟ್ಟಿದ್ದೀರಿ, ಅದನ್ನು ಆದಷ್ಟು ಬೇಗ ಇನ್ನೂ ಡೇಟಾ ಬೇಗ ಕೊಡಬೇಕು, ಅದನ್ನು ಕನ್ಸಲ್ಟ್ ಮಾಡಿ. ಮತ್ತು 23ನೇ ತಾರೀಕೆ ನೀವು ತಿರ್ಗಾ ನಮಗೆ ಮಾಡೋಣ, ತಿರ್ಗಾ ನೀವು ಇದೇ ಥರ ಮಾಡಿದ್ರೆ ನಾವು ಇದನ್ನು ನಾವು ಒಪ್ಪೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಮಗೆ ಇವಾಗ ಎಲ್ಲ ಕಾಮ್ರೇಡ್ಸ್ ಹೇಳಿದ್ರು, ನಾವು ಸ್ಟ್ರಾಂಗ್ ಡಿಸಿಷನ್ ಏನಂದರೆ ಗ್ರ್ಯಾಚ್ಯುಟಿ ಇಲ್ಲದೇ ನಾವು ಯಾವುದೇ ಕಾರಣಕ್ಕೂ ಸೈನ್ ಹಾಕಲ್ಲ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಗ್ರ್ಯಾಚ್ಯುಟಿ ಇಲ್ಲದೆ ನಾವು ಸೈನ್ ಮಾಡಲ್ಲ. ಇವತ್ತು ಕಾರ್ಮಿಕರು 40 ವರ್ಷ ದುಡಿದು ಇವತ್ತು ಬರಿಗೈಲಿ ಹೋಯ್ತಾ ಇದ್ದಾರೆ. ನಾವು ಎಲ್ಲ ಥರದ ಕೆಲಸನ ನಾವು ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಶ್ರೀನಿವಾಸ್ ಹೇಳ್ದಂಗೆ ಈ ಫ್ಯಾಕ್ಟ್ರಿನಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದ್ರು, ಇವತ್ತು ಎಷ್ಟು ಜನ ಎಂಪ್ಲಾಯ್ಸ್ ಖಾಲಿ ಆದರು, ಆ ಜಾಗನ ಫುಲ್ಫಿಲ್ ಮಾಡ್ತಾ ಇರೋದು ಯಾರು ಅನ್ನೋದ ಮ್ಯಾನೇಜ್ಮೆಂಟ್ ತಿಳ್ಕೋಬೇಕು. ನಮಗೂ ಕೂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಇದೆ, ನಾವು ಕೂಡ ಜೀವನ ಮಾಡಬೇಕು. ನಮಗೂ ಕೂಡ ನಿಮ್ಮ ಥರನೇ ಮಕ್ಳುಗಳನ್ನ ಓದಿಸ್ಬೇಕು, ನಮಗೂ ನಿಮ್ಮ ಥರ ತಂದೆ ತಾಯಿಗಳನ್ನ ನೋಡ್ಕೋಬೇಕು. ನಿಮ್ಮ ಥರ ನೀವು ಹೆಂಗೆ ನಿಮ್ಮ ಹೆಂಡ್ತಿರು ನೋಡ್ಕೋತೀರ ಹಂಗೆ ನಮಗೂ ಹೆಂಡ್ತಿರಿದ್ರೆ ನಾವು ಅದೇ ಥರ ನೋಡ್ಕೋಬೇಕು. ಮ್ಯಾನೇಜ್ಮೆಂಟ್ ಇದನ್ನು ದಯವಿಟ್ಟು ನೀವು ಇದನ್ನ ಕೇಳಿಸ್ಕೊಳ್ಳಿ. ಈ ಮೈಸೂರು ಕೋರ್ಡಿನೇಷನ್ ನಾವು ಇಲ್ಲಿ ಹೇಳ್ತಾ ಇದ್ದೀವಿ, ನೀವು 23ನೇ ತಾರೀಕಿಗೆ ನಮಗೆ ಮೇಯ್ನು ಗ್ರ್ಯಾಚ್ಯುಟಿ ಮೇಲೆ ಮಾತಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಏನು ಈ ಒಂದು ಕೋರ್ಡಿನೇಷನ್ ಕಮಿಟಿ ನಾವು ತೀರ್ಮಾನ ಮಾಡಿದ್ವಿ ಇವತ್ತು ಮೈಸೂರಲ್ಲಿ ಮಾಡಬೇಕು ಅಂತ. ಈ ಸಭೆಗೆ KGF ಇಂದ ಬಂದಂಥ ಎಲ್ಲ ಕಾರ್ಮಿಕರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ, ಹಾಗೆ ಬ್ಯಾಂಗ್ಳೂರು ಕಾಂಪ್ಲೆಕ್ಸ್ ಇಂದ ಪ್ರೆಸಿಡೆಂಟ್ ಮತ್ತು ಪದಾಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ, ಹಾಗೂ ನಮ್ಮ
ಸಂಘದ ಪದಾಧಿಕಾರಿಗಳು, LWF ಕಮಿಟಿ ಮೆಂಬರ್ಗಳು ಮತ್ತು ಹಾಗೆ ಸಮಸ್ತ ಕಾರ್ಮಿಕರಿಗೂ ಕೂಡ ವಂದನೆಗಳ ತಿಳಿಸ್ತಾ ಈ ಸಭೆಗೆ ಇಷ್ಟು ಅಭೂತಪೂರ್ವವಾಗಿ ತಾವುಗಳು ಬೆಂಬಲ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲೂ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ದುಡ್ಡು ಕಟ್ಟಬೇಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲ ಎಂಪ್ಲಾಯ್ಗೂ, ನಮ್ಮ ಕಾರ್ಮಿಕರಿಗೆ, ನಿಮಗೆ ಯಾರೇ ಮಿಸ್ಗೈಡ್ ಮಾಡಿದ್ರು ದಯವಿಟ್ಟು ಯಾರು ಮಿಸ್ಗೈಡ್ ಆಗಬೇಡಿ. ನಾವು 5 ಜನನು ಇಲ್ಲೇ ಇದ್ದೀವಿ. ನಿಮ್ಗೆ ಏನೇ ಇದ್ರೂ ಪ್ರಾಬ್ಲಮ್ಮು ನಮ್ಮನ್ನೇ ಕೇಳಿ. ನಾವು ಗ್ರ್ಯಾಚ್ಯುಟಿ ಮೇಲೆ ಕೆಲವರು ಗ್ರ್ಯಾಚ್ಯುಟಿ ಇನ್ನೇನೈತೆ ಅಂತ ನೀವು ದಯವಿಟ್ಟು ಯಾರು ಇದರಲ್ಲಿ ಹೇಳ್ತಾ ಇದ್ದೀನಿ, ಯಾರೂ ಮನಸ್ಸೊಳಗಡೆ ಒಳಗೊಂಡು ನಾವು ಗ್ರ್ಯಾಚ್ಯುಟಿ ಮೇಲೆ ನಿಂತಿರೋದು. ಸರಿ, ಗ್ರ್ಯಾಚ್ಯುಟಿ ಆಗಲೇಬೇಕು, ಆಗದೇನೆ ನಾವು ಸೈನ್ ಮಾಡಲ್ಲ. ಇದನ್ನು ನೀವು ತಾವುಗಳೆಲ್ಲ ಅರ್ಥ ಮಾಡ್ಕೋಬೇಕು. ಮತ್ತು ಏನು ಈ ಸಭೆನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಏನೇ ಬರಲಿ, ಏನೇ ಬರಲಿ, ಯಾವ್ದಕ್ಕಾಗಿ ಹೋರಾಟ, ಯಾವ್ದಕ್ಕಾಗಿ ಹೋರಾಟ. We want justice. We want justice. We want justice. CITU जिंदाबाद, CITU जिंदाबाद, CITU जिंदाबाद. Coordination Committee KGF Mysore Bangalore जिंदाबाद, जिंदाबाद. Coordination Committee Bangalore KGF Mysore जिंदाबाद, जिंदाबाद. Working class unity जिंदाबाद, जिंदाबाद. Class unity जिंदाबाद, जिंदाबाद. Worker unity जिंदाबाद, जिंदाबाद. Worker unity जिंदाबाद, जिंदाबाद. ಬರಲಿ, ಏನೇ ಬರಲಿ, ಹೋರಾಟ, ಹೋರಾಟ, ಎಲ್ಲವರೆಗೆ ಹೋರಾಟ, 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 ಎಲ್ಲವರೆಗೆ ಹೋರಾಟ. ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇವತ್ತು ಮೈಸೂರು ಕಾಂಪ್ಲೆಕ್ಸ್ ಬೆಮ್ಮೆಲ್ ಗೇಟಿನ ದ್ವಾರಸಭೆ ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ KGF ಹಾಗೂ ಬೆಂಗಳೂರು ಮೈಸೂರು ಕೋಆರ್ಡಿನೇಷನ್ ಇಂದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಮೊದಲನೇದಾಗಿ KGF ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೃತದ ಈ ಮೈಸೂರು ಕಾಂಪ್ಲೆಕ್ಸ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕರ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಬೆಂಗಳೂರು ಕಾಂಪ್ಲೆಕ್ಸಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೂ ಸುಧಾ ನಮ್ಮ ಕಾರ್ಮಿಕರ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಅಧ್ಯಕ್ಷ ವಹಿಸಿರತಕ್ಕಂಥ ಮೈಸೂರು ಕಾಂಪ್ಲೆಕ್ಸಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಸುಧಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಮೈಸೂರು ಕಾಂಪ್ಲೆಕ್ಸಿನ ಕಾರ್ಯಕರ್ತ ಸಮಿತಿ ಸದಸ್ಯರು, LWF ಸದಸ್ಯರು ಸುಧಾ ಆಗಮಿಸಿದ್ದಾರೆ. ಅವ್ರಿಗೂ ಸುಧಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆತ್ಮೀಯ ಕಾರ್ಮಿಕರೇ, ಇವತ್ತು ಸಮಸ್ತ ಕಾರ್ಮಿಕರಿಗೂ ಮೊದಲನೇದಾಗಿ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಿಮಗೂ ಸುಧಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಈ ಒಂದು ಗೇಟ್ ಮೀಟಿಂಗ್ ಹಾಕೊಂಡಿರೋದು ನಿಮಗೆಲ್ಲ ತಮಗೆ ಗಮನಕ್ಕೆ ಗೊತ್ತು. ನಾವು ಚಾರ್ಟ್ ಆಫ್ ಪೇಮೆಂಟ್ ಕೊಟ್ಟು 25 ತಿಂಗಳಾಯಿತು, 2 ವರ್ಷ 1 ತಿಂಗಳಾಯಿತು. ನಮ್ಮ ವೇಜಸಬಲ್ ಬಗ್ಗೆ ಏನು ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಸುಮಾರು 10-15 ಮೀಟಿಂಗ್ ಆಗಿದ್ದಾವೆ. ಒಂದು ಮೀಟಿಂಗಲ್ಲೂ ನಮಗೆ ಯಾವುದೂ ಅಧಿಕೃತವಾಗಿ ಆರ್ಡರ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಇದ್ದರೆ ನಾವು ಮುಂದಿನ ಬೆಳವಣಿಗೆಗಳು ತೋರಿಸ್ಬೇಕಾಗ್ತದೆ ಅಂತ ಹೇಳಿ ನಾವು 3 ಕೋಆರ್ಡಿನೇಷನ್ ತೀರ್ಮಾನ ಮಾಡಿದ್ದು. ಅದೇ ರೀತಿ KGF ಬೆಂಗಳೂರು ಸುಧಾ ಇದೇ ಗೇಟ್ ಮೀಟಿಂಗ್ ಮಾಡಿದ್ದು. ನಾವೆಲ್ಲರೂ ಆಗಮಿಸಿದ್ದಾರೆ. ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಮ್ಯಾನೇಜ್ಮೆಂಟ್ಗೆ ಮುಂದಿನ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಕರೆದಿ ನಮ್ದು ಏನು ಸೆಟ್ಲ್ಮೆಂಟ್ ಅದೇ ಸರ್ವಿಸ್ ಗ್ರಾಜ್ಯುಟಿ, ನಾವು ಈ ಕಾರ್ಖಾನೆಯಲ್ಲಿ 30-40 ವರ್ಷ ದುಡ್ದು ಬರೀ ಕೈಲಿ ಕಣ್ಣೀರು ಹಾಕಿ ಹೋಗ್ತಾ ಇದ್ದಾರೆ. ನಾವು ಈ ಸಭೆಯಲ್ಲಿ ಮತ್ತೆ ತೀರ್ಮಾನ ಮಾಡಿದ್ದೀವಿ. ನಾವು ಗ್ರಾಜ್ಯುಟಿ, ಸರ್ವಿಸ್ ಗ್ರಾಜ್ಯುಟಿ ಕೊಡೋವರೆಗೂ ನಾವು ಅಗ್ರಿಮೆಂಟ್ ಮಾಡೋದೇ ಇಲ್ಲ ಅಂತ ನಾವು ಕೋಆರ್ಡಿನೇಷನ್ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಮಿಕರು 30-40 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅವರಿಗೆ ಸರಿಯಾದ ಸವಲತ್ತಿನಲ್ಲಿ ನಮಗೆ ಸರಿಯಾದ ವೇತನ ಮಾಡಬೇಕು. ಸರಿಯಾಗಿ ರೀತಿಯಲ್ಲಿ ವೇತನ ಮಾಡಲಿಲ್ಲ ಅಂದರೆ ನಾವು ಈ ಕಾರ್ಖಾನೆ ಇವತ್ತು ಎಷ್ಟು ಜನ ಎಂಪ್ಲಾಯ್ ಇದ್ರು, ಎಷ್ಟು ಜನ ವರ್ಕರ್ ಇದ್ರು, ಆ ದುಡಿಮೆ ಎಲ್ಲ ನಾವು ದುಡಿತಾ ಇದ್ದೀವಿ. ನಮ್ಮ ಬೆವರ ಶ್ರಮದಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಬುದ್ಧಿವಂತ ದುಡ್ಡು ತಗೊಂಡು ಇದು ಮಾಡ್ತಾ ಇದ್ದಾರೆ. ನೋಡಿ, ಆಫೀಸರ್ಗಳಿಗೆ ಯಾವುದೇ ಅಪ್ರೂವಲ್ ಬೇಕಾಗಿಲ್ಲ, ಇಮ್ಮಿಡಿಯೇಟ್ಲಿ ದುಡ್ಡು ಸ್ಯಾಂಕ್ಷನ್ ಆಗ್ತದೆ, ನೈಟೇ ದುಡ್ಡು ರೀಚ್ ಆಗ್ತದೆ. ಆದರೆ ನಮಗೆ ಯಾವುದೇ ಮಾಡಬೇಕಾದ್ರೆ ಒಂದು ಮೀಟಿಂಗ್ ಬೇಕು, ಅಪ್ರೂವಲ್ ಆಗಬೇಕು ಅಂತ ಹೇಳಿ ಇದೇ 2 ವರ್ಷದಿಂದ ನಮಗೆ ಯಾಮರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೋಆರ್ಡಿನೇಷನ್ ಏನು ತೀರ್ಮಾನ ಮಾಡಿ
ಅದೇ ರೀತಿ ನಾವು ಮುಂದಿನ ಏನು ಮಾಡಬೇಕು ಅಂತ ನಾವು ಕೊಂಡ್ಮೇಸ ತೀರ್ಮಾನ ಮಾಡ್ತೀವಿ. ಈಗ ಸಂದರ್ಭ ಇರೋದ್ರಿಂದ ಜಾಸ್ತಿ ಟೈಮ್ ಇರೋದ್ರಿಂದ ನಮ್ಮ KGF ಕಾಂಪ್ಲೆಕ್ಸಿನ ಅಧ್ಯಕ್ಷರಾದ ಶಿವಕುಮಾರ್ ಅವರು ಒಂದೆರಡು ಮಾತಾಡಬೇಕು ಸಭೆ ಉದ್ದೇಶಿಸಿ ಅಂತ ಮಾತಾಡ್ತಾರೆ. ಜನರಲ್ ಸೆಕ್ರೆಟರಿ. ಕಾರ್ಮಿಕರೇ, ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ನಮ್ಗೆ ಒಳ್ಳೇದು ಮಾಡ್ಕೋಬೇಕಂತ ನಾವು ಸೇರಿದ್ದೀವಿ. ಇಲ್ಲಿ ನಾವು 2 ಸಲ ಸೀನನ್ನು ಹೇಳ್ದಂಗೆ ಎಲ್ಲ ಟೈಮಲ್ಲಿ ನಾವು ಡೇಟ್ ಕೊಟ್ಟರು, ಡೇಟಿಂದ ಏನು ಮಾಡೋಕ್ಕಾಗಿಲ್ಲ. ಆದ ಕಾರಣ ನಾವೆಲ್ಲ 3 ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಮೀಟಿಂಗಲ್ಲಿ ನಿಮ್ಮ ಹತ್ರ ಬಂದು ಮಾತಾಡೋಕ್ಕೆ ಬಂದಿದ್ದೀವಿ. ನಾವು ನಿಮ್ಮಿಂದನೇ ನಮಗೆ ಒಗ್ಗಟ್ಟಿದ್ರೇ ಇವೆಲ್ಲ ಹೋರಾಟ ಮಾಡಿ ನಾವು ತಗೊಳಕ್ಕಾಗುತ್ತೆ. ಅವ್ರು ಡೇಟ್ ಕೊಡ್ತಾರೆ, ಡೇಟ್ ಮುಂದೆ ಹಾಕ್ತಾರೆ. ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು ನಮಗೇನು ಇನ್ನೂ ಮನೆಗೆ ಹೋದರೆ ಬರಿಗೈಯಲ್ಲಿ ಹೋಗ್ತಿದ್ದೀವಿ. ಅದನ್ನು ಗ್ರ್ಯಾಜುಯೇಟ್ ಮಾಡಂತ ಹೇಳ್ತಾ ಇದ್ರೆ ಅವ್ರು ಏನು ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಸುಮ್ಮನೆ ಡೇಟ್ ಕೊಡ್ತಾರೆ, ಹೋಗ್ತಾರೆ, ಏನು ಅವರು ಆಶ್ವಾಸನೆ ಕೊಡ್ತಾ ಇಲ್ಲ. ನಾವು ಒಗ್ಗಟ್ಟಿಂದ ಹೋರಾಡಿದರೆ ನಮಗೆಲ್ಲ ಇದೆಲ್ಲ ಸಿಗ್ತದೆ. ಮುಂದಿನ ನಾಳೆ ನಾವು 11ನೇ ತಾರೀಕು ಫೌಂಡೇಶನ್ ಡೇಗೆ ಬಾಯ್ಕಟ್ ಅಂತ ನಾವು ಅನೌನ್ಸ್ ಮಾಡಿದ್ವಿ ಫೌಂಡೇಶನ್ ಮೀಟಿಂಗಲ್ಲಿ. ಅದನ್ನು ನಾವು ಇವತ್ತು ಮೀಟಿಂಗ್ ಮಾಡಿ ನಾಳೆ ನಾಡಿದ್ದು ನಿಮ್ಗೆ ಏನು ಮಾಡಬೇಕಾ ಬೇಡ ಅಂತ ನಾವು ತಿಳಿಸ್ತೀವಿ ಅಂತ 2 ಮಾತು ನಾನು ಮುಗಿಸ್ತಾ ಇದ್ದೀವಿ. KGF ಬೆಕ್ಕೋ ಯೂನಿಯನ್ನಿಂದ ಪ್ರೆಸಿಡೆಂಟ್ ರಾಜಶೇಖರ್. ಪ್ರಿಯ ಆತ್ಮಿಕ ಕಾರ್ಮಿಕ ಬಂಧುಗಳೇ, ತಮ್ಮೆಲ್ಲರಿಗೂ ಮೇ ದಿನದ ಮತ್ತು ಕಾರ್ಮಿಕರ ದಿನದ ಶುಭಾಶಯಗಳನ್ನು ಈ ವೇಳೆಯಲ್ಲಿ ತಮ್ಮೆಲ್ಲರಿಗೂ ಸಲ್ಲಿಸ್ತಾ ಇದ್ದೀನಿ. ಈ ನಮ್ಮ ದೇಶ, ಈ ಇಡೀ ಪ್ರಪಂಚವೇ ಈ ಮೇ ದಿನ ಕಾರ್ಮಿಕರ ದಿನನ ಅನುಸರಿಸ್ತಾ ಇದೆ. ಆದರೆ ಎಲ್ಲರೂ ಸಂತೋಷದಿಂದ ಮಾಡ್ತಾ ಇದ್ದಾರೆ. ಆದರೆ ಈ BML ಕಾರ್ಖಾನೆಯಲ್ಲಿ ನಾವು ಯಾರು ಸಂತೋಷವಾಗಿ ಈ ಮೇ ದಿನದ ಈ ವರ್ಕರ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡಿಲ್ಲ. ಯಾಕಂದರೆ ನಮ್ಮ ಶ್ರೀನಣ್ಣ ಹೇಳಿದಂಗೆ 2 ವರ್ಷ 1 ತಿಂಗಳಾಗಿದೆ. ಈ 2 ವರ್ಷ 1 ತಿಂಗಳಿಗೆ ಮುಂಚೆ ನಾವು ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಟ್ಟು ನಮ್ಮ ಸಮಸ್ಯೆಗಳನ್ನು ಇನ್ನೂ ಬಗೆಹರಿಸಿಲ್ಲ. 20, 30, 40 ವರ್ಷ ನಮ್ಮ ಕಾರ್ಮಿಕರು ದುಡಿದು ಬರೀ ಕೈಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಸಿಗುವಂತಹ ಯಾವುದೇ ಸೌಲಭ್ಯಗಳಲ್ಲಿ ಸಿಗ್ತಾ ಇಲ್ಲ. ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಹೊತ್ತು ನಮ್ಮ ಮೇಜರ್ ಡಿಮ್ಯಾಂಡ್ ಸರ್ವಿಸ್ ಗ್ರ್ಯಾಜುಯಿಟಿ ಮತ್ತು ವೇಜ್ ರಿವಿಷನ್ ಅದನ್ನು ಇನ್ನೂ ಅವ್ರು ಸಾರ್ಟ್ ಔಟ್ ಮಾಡಿಲ್ಲ. ಈ 3 ಕಾಂಪ್ಲೆಕ್ಸಲ್ಲಿರೋ ಈ ಕೋಆರ್ಡಿನೇಷನ್ ಯೂನಿಯನು ಅದು ಏನೇ ಬಂದ್ರೂ ಸರಿ ಸರ್ವಿಸ್ ಗ್ರ್ಯಾಜುಯಿಟಿ ಇಂಪ್ಲಿಮೆಂಟ್ ಮಾಡಿದ್ರೇ ನಾವು ಅಗ್ರಿಮೆಂಟಲ್ಲಿ ಸೈನ್ ಮಾಡೋದು. ಅದು ನಾವು ಸ್ಟ್ರಾಂಗಾಗಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇನ್ನು ಬರೋ ದಿವಸಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ರೇ ನಾವೆಲ್ಲವನ್ನು ವಿನ್ ಮಾಡೋಕ್ಕೆ ಸಾಧ್ಯ ಇದೆ. ಒಂದು ಏಡಿಗೆ ಇಲ್ಲ ಒಂದು ಭಯ ಪಡುವತಕ್ಕ ಒಂದು ಮನುಷ್ಯನಿಗೆ ದಿನನಿತ್ಯ ಸಾವು, ಆದರೆ ಒಂದು ವೀರನಿಗೆ ಇಲ್ಲ ಒಂದು ಧೈರ್ಯವಂತನಿಗೆ ಒಂದೇ ದಿವಸ ಸಾವು. ದಿನನಿತ್ಯ ಸಾವಲ್ಲ, ಒಂದೇ ದಿವಸ ಸಾವು. ನಾವು ಯಾವತ್ತೂ ಕುರಿಗಳಲ್ಲ, ಕಾರ್ಮಿಕರು ಯಾವತ್ತೂ ಹುಲಿಗಳು. ನಮ್ಮನ್ನು ಏನಾದರೂ ಅವರು ಟಚ್ ಮಾಡಿದರೆ ಇವರು ಹಿಂಗೆ ಸುಮ್ಮನೆ ಇದ್ದಾರೆ, ಕುರಿಗಳ ಥರ ಹೋಗ್ತಾ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ದಿಸ್ ಇಸ್ ದ ಮೆಸೇಜ್ ಟು ದ ಮ್ಯಾನೇಜ್ಮೆಂಟ್. ಇಫ್ ಯು ಪೀಪಲ್ ಆರ್ ಕೀಪ್ ಆನ್ ಡ್ರ್ಯಾಗಿಂಗ್ ಅವರ್ ಇಶ್ಯೂ, it will create a great impact of agitation. It is not because of us, it is because of you. It is purely responsibility of the management. ಇದಕ್ಕೆ ನಾವೆಲ್ಲ ನೀವೇ ಕಾರಣ. ಯಾಕಂದರೆ ನಾವು ಸೈಲೆಂಟಾಗಿ ಬರ್ತಾ ಇದ್ದೀವಿ, ಏನೋ ಒಂದು ನಾಳೆ ನಡೀತೇವೆ ರೀ ಸ್ವಾಮಿ. 23ನೇ ದಿವಸ 2 ಗೇಟ್ ಮೀಟಿಂಗ್ ಮಾಡಿದ ಮೇಲೆ ಬ್ಯಾಂಗ್ಳೂರು ಮತ್ತು KGF 23ನೇ ತಾರೀಕು ಈ ತಿಂಗಳಲ್ಲಿ ನೀವು ಡೇಟಲ್ಲಿ ಕರೆದಿದ್ದೀರಾ. 23ನೇ ತಾರೀಕು ಡೇಟ್ ಕರೆದಿದ್ದೀರಾ, ಇಲ್ಲ ನಮ್ಮ ಸಮಸ್ಯೆನ ಬಗೆಹರಿಸ್ತೀರಾ, ಸಾರ್ಟ್ ಔಟ್ ಮಾಡಿಬಿಡ್ತೀರಾ. 23ನೇ ತಾರೀಕು ನಮ್ಮ ಸರ್ವಿಸ್ ಗ್ರ್ಯಾಜುಯಿಟಿ ಓಕೆ ಮಾಡಿಬಿಡ್ತೀರಾ, ಇಲ್ಲ ಇನ್ನೊಂದು ಡೇಟ್ ಕೊಡ್ತೀರಾ? ಎಷ್ಟು ಡೇಟ್ ರೀ ಕೊಡೋದು? ನಮಗೆ ಮನೆ ಇಲ್ವಾ, ಮಕ್ಕಳಿಲ್ವಾ, ಎಂತಿಲ್ವಾ, ಮಕ್ಕಳಿಲ್ವಾ, ನಮಗೆ ಕುಟುಂಬ ಏನಿಲ್ವಾ? ಬೆಲೆ ಹೆಸರಿಗೆ ಏನು ಕಡಿಮೆ ಆಗ್ತಾ ಇದೆಯಾ ದಿವಸಕ್ಕೆ, ಇಲ್ಲ ಹೆಚ್ಚಿಗೆ ಆಗ್ತಾ ಇದೆಯಾ? ಹೆಂಗ್ರಿ ನಾವು ಜೀವನ ಮಾಡೋದು? ಒಂದು ಮನೆಯಲ್ಲಿ 3 ಮಕ್ಕಳಿದ್ದಾರೆ ಸ್ವಾಮಿ. ಆ 3 ಮಕ್ಕಳಲ್ಲಿ ಎಲ್ಲರಿಗೂ ಒಂದೇ ಥರ ಊಟ ಆಗಬೇಕು, ಅವರೇ ತಂದೆ ತಾಯಿ. ಆದರೆ ಇಲ್ಲಿ ಏನು ನಡೀತಾ ಇದೆ ಈ ಬೆಂಬಲ್ ಕಾರ್ಖಾನೆಯಲ್ಲಿ, 2 ಮಕ್ಕಳಿಗೆ ಅವ್ರು ಕೇಳ್ದೇನೆ ಅವ್ರಿಗೆ ಏನೇನು ಬೇಕೋ ಊಟ ಎಲ್ಲ ಕೊಡಿಸ್ತಾ ಇದ್ದಾರೆ. ಆದರೆ ಒಂದು ಮಕ್ಕಳಿಗೆ ಮಾತ್ರ ಕೊಡೋದಿಲ್ಲ. ಇದೇನ್ರಿ ನ್ಯಾಯ? ನೀವು ಇದು ಕೇಳಿದ್ರೆ ಕಂಪ್ಯಾರಿಸನ್, ವಿ ಆರ್ ನಾಟ್ ಕಂಪೇರಿಂಗ್ ಟು ಎನಿಬಡಿ. ಆದರೆ ನಮ್ಮ ದುಡಿಮೆ ಎಲ್ಲರಿಗೂ ಒಂದೇ ತಾನೇ. ಈ ಕಂಪನಿಯಲ್ಲಿ ಎಲ್ಲರೂ ಕಂಪನಿಗೋಸ್ಕರ ದುಡಿತಾ ಇದ್ವಲ್ರ ರೀ. ನಮಗೆ ಈ ಕಂಪನಿ ಗ್ರೋತ್, ಈ ಕಂಪನಿ ಬೆಳವಣಿಗೆ ಮೇಲೆ, ಈ ಪ್ರೊಡಕ್ಷನ್ ಮೇಲೆ ನಮ್ಗೆ ನಮ್ಮ ದುಡಿಮೆ ಇಲ್ವಾ ಇಲ್ಲಿ?
ಅವ್ರಿಗೆ ಕೇಳಿದ್ರೆ ಇಲ್ಲ ಆಫೀಸರ್ ಇಲ್ಲ ಎಂಪ್ಲಾಯ್ ಇಲ್ಲ. ನಾವು ಯಾರು ಕಂಪ್ಯಾರಿಸನ್ ಮಾಡಿಲ್ಲ ಸ್ವಾಮಿ. ನಮ್ಮ ಹೊಟ್ಟೆ ಪಾಡ್ಗೋಸ್ಕರ ಇಲ್ಲಿ ಕಿರಿಸ್ತಾ ಇದೀವಿ ನಾವು. ನಮ್ಮ ದುಡಿಮೆಗೆ ಏನಿದೆ ನಮ್ಮ ಮಕ್ಕಳ ಕೇಳಕ್ಕೆ ಇಲ್ಲಿ ಕಿರಿಸ್ತಾ ಇದ್ದವ್ರು ನಾವು. ಆದರೆ ನಮ್ಮ ಏನಾದರೂ ನೀವು ಬರ್ತಾ ನೀವು ಹಿಂಗೆ ಟೆಸ್ಟ್ ಮಾಡ್ಕೊಂಡು ಬಂದರೆ ದೊಡ್ಡ ಹೋರಾಟನ ನೀವು ನೋಡಬೇಕಾಗುತ್ತೆ. ಅದಕ್ಕೆ ನಾವು ಯಾವತ್ತೂ ಹಿಂದೆ ಇಡೋದಿಲ್ಲ. ಕಾಲು ಹೆಜ್ಜೆ ಮುಂದೆ ಇಟ್ಟರೆ ನಾವು ಸಾಧಿಸ್ತೀವಿ, ಗೆಲ್ತೀವಿ. ಅದು ಏನು ಬಂದ್ರೂ ಸರಿ, ನಾವು ಹಿಂದೆ ಬ್ಯಾಕ್ ಆಗೋದಿಲ್ಲ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈ ಸಮಸ್ಯೆಗಳನ್ನು ಬೇಗ ನೀವು ಬಗೆಹರಿಸದೆ ಹೋದರೆ ಬರೋ ದಿವಸಗಳಲ್ಲಿ ದೊಡ್ಡ ಹೋರಾಟನ ನಿಜವಾಗ್ಲೂ ನೀವು ನೋಡ್ತೀರಾ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಮಾತಾಡೋಕೆ ಒಂದೆರಡು ಮಾತು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಕಾಮ್ರೇಡ್.